ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪಬ್ಲಿಕ್ ಶಾಲೆ ಬಳಿ ಸೂಕ್ಷ್ಮ ಹಾಗೂ ಸಣ್ಣ ಮತ್ತು ಏರೋಸ್ಪೇಸ್ ಕ್ಲಸ್ಟರ್ ಕುರಿತು 2 ದಿನಗಳ ವಿಶೇಷ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಿಂದ ನಾವಿನ್ಯ ಉದ್ಯಮಿಗಳಾಗಲು ಬಯಸುವ ವ್ಯಕ್ತಿಗಳಿಗೆ ಉಪಯುಕ್ತವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿತ್ತು. 200ಕ್ಕೂ ಹೆಚ್ಚು ಸ್ಮಾರ್ಟ್ ಅಪ್ ಪ್ರಾರಂಭಿಸಲು ಬಯಸುವ ಫಲಾನುಭವಿಗಳು ಭಾಗವಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ನರೇಂದ್ರ ಬಾಬು ಅವರು ಈ ಯೋಜನೆಯಡಿ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವ ವ್ಯಕ್ತಿಗಳಿಗೆ 5 ಕೋಟಿಗಳಷ್ಟು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಅಲ್ಲದೆ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಸ್ಟಾಂಪ್ ಡ್ಯೂಟಿಯಲ್ಲಿ 75% ವಿನಾಯಿತಿ ನೀಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ನಿನ್ನೆ ನಾವು ಒಂದು ಏನು 2 ದಿನದ ಕಾರ್ಯಾಗಾರವನ್ನ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕಾ ಹೊಸದಾಗಿ ಸ್ಟಾರ್ಟ್ಅಪ್ ಮಾಡುವಂತವ್ರು ಇರ್ಬೋದು ಅಥವಾ ಹೊಸದಾಗಿ ನೋಂದಣಿಯನ್ನ ಮಾಡ್ಕೊಂಡಿರುವಂತವ್ರು ಇರ್ಬೋದು, ಆ ಉದ್ಯಮಶೀಲರನ್ನ ಕರೆದು ಅವರಿಗೆ ಈ ಭಾಗದಲ್ಲಿ ಏರೋಸ್ಪೇಸ್ ಗೆ ಇರುವಂತ ಉತ್ಕೃಷ್ಟ ಅವಕಾಶಗಳ ಬಗ್ಗೆ ತಿಳುವಳಿಕೆಯನ್ನು ನೀಡುವಂತ ಪರಿಣಿತರನ್ನ ಕರೆಸಿ, ಸರ್ಕಾರಿ ಅಧಿಕಾರಿಗಳನ್ನ ಕರೆಸಿ 2 ದಿನದಲ್ಲೂ ಸಹ ಕಾರ್ಯಾಗಾರದಲ್ಲಿ ಅವರಿಗೆ ವಿಶೇಷವಾಗಿ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀವಿ. ಪ್ರತಿಯೊಂದನ್ನು ಕೂಡ ವ್ಯವಸ್ಥಿತವಾಗಿ ನಾವು ಈಗ ಏರೋಸ್ಪೇಸ್ ಅಲ್ಲಿ ಇರುವಂತಹ ಒಂದು ಅವಕಾಶ, ಆ ನಾವೀನ್ಯತೆ ಏನ್ ಬೇಕಾಗಿದೆ, ಆ ನೈಪುಣ್ಯತೆ ಏನ್ ಬೇಕಾಗಿದೆ, ನಿಖರತೆ ಏನ್ ಬೇಕಾಗಿದೆ, ಇದ್ರ ಬಗ್ಗೆ ನಾವು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಕೂಡ ಫಲಾನುಭವಿಗಳಿಗೆ ಭಾಗವಹಿಸಿದವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸುಮಾರು ನಿನ್ನೆಯಿಂದ ಸಹ 200 ಜನ ಪಾರ್ಟಿಸಿಪೆಂಟ್ಸ್ ಭಾಗವಹಿಸಿದ್ದಾರೆ, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಈ ಏರೋಸ್ಪೇಸ್ ಚಟುವಟಿಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಭಾಗದಲ್ಲಿ ಆದ ನಂತರ ಬಹಳ ವೇಗವಾಗಿ ಬೆಳೀತಾರಂತ ಒಂದು ಚಟುವಟಿಕೆ. ಇದು ಇಲ್ಲಿ ಮಾತ್ರ ಹೊಸದಾಗಿ ಬಂದಿರುವಂತದಲ್ಲ. SEZ ವಿಶೇಷವಾಗಿ ಸುಮಾರು 250 ಎಕರೆಗಳಲ್ಲಿ SEZ ಅನ್ನು ಮಾಡಿ ಬಹುತೇಕ ಘಟಕಗಳ SEZ ಹೊರಗಡೆ ಕಾರ್ಯಾರಂಭ ಮಾಡಿದ್ದಾವೆ. ಹೊರಗಡೆ ಏರೋಸ್ಪೇಸ್ ಅಲ್ಲಿ ಸುಮಾರು 800 ಎಕರೆ ಏರೋಸ್ಪೇಸ್ ಏನ್ ಡೆವಲಪ್ ಮಾಡಿದ್ದಾರೆ, ಅಲ್ಲೂ ಕೂಡ ಘಟಕಗಳು ಹೊಸದಾಗಿ ಬರ್ತಾ ಇದಾವೆ. ಇನ್ನೊಂದಷ್ಟು ಹೊಸದಾಗಿ ಬರೋದು ಇದಾವೆ. ಅದಲ್ದೇನೆ ಇನ್ನೂ ಹೊಸ ಅಪ್ರೂವಲ್ಸ್ ಆಗಿದಾವೆ. ಸೊ ಈ ಎಲ್ಲಾ ಘಟಕಗಳು ಬಂತಂದ್ರೆ ಏರೋಸ್ಪೇಸ್ ನಲ್ಲಿ ಒಂದು ಜಾಗತಿಕವಾದ ಒಂದು ವಿಶೇಷವಾದ ಬದಲಾವಣೆಯನ್ನು ನಾವು ಬೆಂಗಳೂರು ನಗರದಿಂದ ಹತ್ತಿರದಲ್ಲಿ, ಈಗ ಬೆಂಗಳೂರು ನಗರದಲ್ಲಿ ಏನು ಕೈಗಾರಿಕಾ ಚಟುವಟಿಕೆ ಅಷ್ಟು ಕಂಡು ಬರಲ್ಲ, ಯಾಕಂದ್ರೆ ಈಗ ಅದು ಅಭಿವೃದ್ಧಿ ಹೊಂದಿದ ಪ್ರದೇಶ. ಹೊರವಲಯದಲ್ಲಿ ಬೆಂಗಳೂರು ಗ್ರಾಮಾಂತರ ಬಹಳಷ್ಟು ವೇಗವಾಗಿ ಈ ಒಂದು ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಸೊ ಇಲ್ಲಿ ಇರತಕ್ಕಂತ